ಹೆಲೋ ಫ್ರೆಂಡ್ಸ್, ದುಬೈಯಿಂದ ನಿಮ್ಮ ಕನ್ನಡತಿ ಸುಮಾ ಅನಿಲ್ ಮಾಡುವಂತಹ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತು ನನಗೆ ತುಂಬಾನೇ ಖುಷಿಯಾಗಿದೆ. ನಾನಿವತ್ತು ಯಾವ ವಿಷಯನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಂತ ನಿಮಗೆ ಟೈಟಲ್ ನೋಡಿ ಕೂಡ ಗೊತ್ತಾಗಿರುತ್ತೆ. ಎಸ್ ಫ್ರೆಂಡ್ಸ್, ನನಗೆ ಗೂಗಲ್ ಇಂದ ಆಡ್ಸನ್ಸ್ ಪಿನ್ನು ಬಂದಾಯಿತು. ಇನ್ಮೇಲಿಂದ ನಾನು ಇಷ್ಟು ದಿನದವರೆಗೂ ಯೂಟ್ಯೂಬಲ್ಲಿ ತುಂಬ ಇಷ್ಟ ಕಷ್ಟ ಎರಡನ್ನೂ ಪಟ್ಟು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬಂದಿದ್ದೆ. ಅದನ್ನೆಲ್ಲದನ್ನು ನೀವು ನೋಡಿ ನನಗೆ ಪ್ರೋತ್ಸಾಹ ನೀಡಿ ಲೈಕ್ ಮಾಡಿದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಇದರಿಂದಲೇ ನನ್ನ ವಾಚಿಂಗ್ ಅವರ್ ಆಗಿರ್ಬೋದು, ನನ್ನ ಯೂಟ್ಯೂಬ್ ರೂಲ್ಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ಆಯಿತು. ಇದಕ್ಕೆಲ್ಲ ಕಾರಣ ನೀವೇ. ನಿಮ್ಮ ಎಲ್ಲರ ಸಪೋರ್ಟಿಂದ ಇವತ್ತು ನನ್ನ ಈ ಒಂದು ಯೂಟ್ಯೂಬ್ ಜರ್ನಿ ಶುರುವಾಗಿದೆ. ಸೊ ನಿಮ್ಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ನೀವು ಯಾವಾಗಲೂ ನನ್ನ ವಿಡಿಯೋಸ್ಗಳನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನನಗೆ ಸಪೋರ್ಟ್ ಮಾಡಿ ಸಜೆಷನನ್ನು ಕೊಡ್ತಾ ಹೋಗಿ ಅಂತ ನಿಮ್ಮೊಂದಿಗೆ ಕೇಳ್ಕೊತೀನಿ. ಹಾಗೆ ಫ್ರೆಂಡ್ಸ್, ಆ್ಯಡ್ಸನ್ಸ್ ಪಿನ್ ತಗೊಳ್ಳೋ ಅಂಥದ್ದು ಅಷ್ಟೊಂದು ಈಸಿ ಕೂಡ ಅಲ್ಲ. ನಾವು ತುಂಬಾ ಎಫರ್ಟ್ ಹಾಕಬೇಕು. ನಿಮಗೆ ಗೊತ್ತಿರುತ್ತೆ, ಯೂಟ್ಯೂಬರ್ಸು ಪ್ರತಿಯೊಂದು ವಿಡಿಯೋ ನಾವು ಮಾಡಿ ಹಾಕ್ತೀವಿ ಅನ್ನೋದಾದರೆ ತುಂಬಾ ಕಷ್ಟ ಇರುತ್ತೆ. ಅಂದರೆ ಹೊಸ ಥರ ಟಾಪಿಕ್ನ ನೋಡ್ಕೋಬೇಕು. ಹಾಗೆಯೇ ನಮ್ಮ ಎಫರ್ಟ್ ಮೀರಿ ಒಂದು ಒಳ್ಳೆ ಮಾಹಿತಿಯನ್ನು ನಾವು ನಿಮಗೆ ತಲುಪಿಸ್ಬೇಕು. ವಿಡಿಯೋ ಕ್ಲಿಯರ್ ಆಗಿರಬೇಕು. ಹಾಗೆಯೇ ಅದಕ್ಕೆ ತಕ್ಕನ ಹಾಗೆ ಟೈಟಲ್ ಕೊಡಬೇಕು, ಥಂಬ್ನೇಲ್ ಮಾಡಬೇಕು. ಸುಮಾರು ಟೈಮ್ನ ನಾವು ಒಂದು ವಿಡಿಯೋದಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ನಿಮ್ಮೊಂದಿಗೆ ತೊಗೊಂಡು ಬರ್ತೀವಿ. ಆ ಒಂದು ವಿಡಿಯೋನ ನೀವು ನೋಡಿಬಿಟ್ಟು ನೀವು ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ಒಂದು ಕಮೆಂಟ್ ಮಾಡ್ತಿರಲ್ಲ, ಆವಾಗ ನಾವು ಪಟ್ಟಂತಹ ಕಷ್ಟ ಏನಿರುತ್ತಲ್ಲ ಅದೆಲ್ಲ ಮರ್ತು ಹೋಗ್ಬಿಡುತ್ತೆ. ಅಟ್ಲೀಸ್ಟ್ ಎಲ್ಲರಿಗೂ ನಮ್ಮ ಒಂದು ವಿಡಿಯೋ ರೀಚ್ ಆಗಿದೆ, ನಮ್ಮ ಮಾಹಿತಿ ಇಷ್ಟ ಆಗಿದೆ ಅಂತ ನಮಗೊಂದು ಖುಷಿ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಎಲ್ಲರಿಗೂ ಕೇಳ್ಕೊತೀನಿ, ಆದಷ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟನ್ನು ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಕೊಡಿ. ಆವಾಗ ನಾವು ಹಾಗೆ ಇನ್ನೂ ಚೆನ್ನಾಗಿ ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಕೂಡ ಮಾಡ್ತೀವಿ. ಹಾಗೆ ಫ್ರೆಂಡ್ಸ್, ಇನ್ನು ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಗ್ಗೆ ನಿಮ್ಮ ಹತ್ರ ಕೆಲವೊಂದು ವಿಷಯನ ನಾನು ಹೇಳ್ಕೊಳ್ಳೇಬೇಕು. ಅದಕ್ಕೆ ಅಂದರೆ ನನ್ನ ವಾಚಿಂಗ್ ಅವರ್ಸು ಮುಗಿದೋಗ್ಬಿಡ್ತು, ಹಾಗೆಯೇ ಸಬ್ಸ್ಕ್ರೈಬರ್ಸು ಆಗಿಬಿಟ್ರು. ಬಟ್ ನಾನು ಹೋಗ್ಬಿಟ್ಟು ಅಪ್ಲೈ ಮಾಡೋಕ್ಕೆ ಮಾನಿಟೈಸೇಷನ್ಸ್ ಬಟನ್ ನೋಡ್ತಾ ಇದ್ದೀನಿ. ಅಪ್ಲೈ ನೌ ಅಂತ ಕಾಣಿಸುತ್ತೆ ಅಂತ ಎಲ್ಲ ಹೇಳ್ತಿದ್ರು, ವಿಡಿಯೋದಲ್ಲೆಲ್ಲ ತೋರಿಸ್ತಿದ್ರು. ಬಟ್ ನನಗೆ ಆ ಬಟನ್ ತೋರಿಸ್ತಾನೇ ಇಲ್ಲ. ಬಟ್ ಸಬ್ಸ್ಕ್ರೈಬರ್ಸ್ 1000 ಮುಗಿದೋಗಿದೆ ಅಂತ ನನಗೆ ಮೇಲ್ ಬಂದಿದೆ. ಬಟ್ ವಾಚಿಂಗ್ ಅವರ್ಸ್ಗಿಂದು ಮಾತ್ರ ಮೇಲ್ ಬರಲೇ ಇಲ್ಲ. 4000 ಹೋಯಿತು, 6000 ಸಮಥಿಂಗ್ ಆದರೂ ಕೂಡ ನನಗೆ ಮೇಲ್ ಬರಲೇ ಇಲ್ಲ. ಅಯ್ಯೋ, ಇದೇನಾಯ್ತಪ್ಪ, ಇಷ್ಟು ಕಷ್ಟಪಟ್ಟು ಇದೆಲ್ಲ ಮಾಡಿದೆ, ಯಾಕೆ ನನಗೆ ಬರ್ತಾ ಇಲ್ಲ ಅಂತ ಒಂದು ತುಂಬ ಟೆನ್ಷನ್ ಆಯಿತು. ಆ ಒಂದು ಮೂಮೆಂಟಲ್ಲಿ ಯಾರ ಹತ್ರ ಹೆಲ್ಪ್ ತಗೊಳ್ಳಿ, ಏನು ಮಾಡಲಿ, ನನಗೇನು ಗೊತ್ತಾಗ್ತಾನೇ ಇರಲಿಲ್ಲ. ಏನು ಮಾಡಬೇಕಪ್ಪ ಅಂತ ಅಂದ್ಕೊಂಡೆ. ಆವಾಗ ನಾನು ನೋಡಿದಂಥದ್ದು ಕನ್ನಡ ಕ್ರಿಯೇಟರ್ ಗೈಡ್ ಸರ್ ಚಾನಲ್ ಇದೆಯಲ್ಲ, ಅದು ನಮ್ಮ ಕನ್ನಡದ ಚಾನಲ್. ತುಂಬ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾರೆ. ನನಗಂತೂ ತುಂಬ ಇಷ್ಟ. ನಾನು ಕೂಡ ಕನ್ನಡತಿ, ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಂ. ಸೊ ನನಗೆ ಅಚ್ಚ ಕನ್ನಡ ಮಾತಾಡೋರು ಅಂತಂದರೆ ತುಂಬ ಇಷ್ಟ. ಸೊ ಆ ಸರ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಸರ್, ಈ ಥರ ಎಲ್ಲ ಮುಗಿದಿದೆ, ಹೀಗೆಲ್ಲ ಆಗಿದೆ, ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ, ಬಟ್ ನನಗೆ ಅಪ್ಲೈ ನಾವು ಬಟನ್ ಕಾಣ್ತಾ ಇಲ್ಲ ಅಂತ ನಾನು ನನ್ನ ಪ್ರಾಬ್ಲಮ್ನ ಅವರೊಂದಿಗೆ ಹೇಳ್ಕೊಂಡೆ. ಆವಾಗ ಅವರು ಒಂದ್ಸರಿ ನೋಡಿ ಫೋನ್ ವೆರಿಫಿಕೇಷನ್ ಆಗಿದೆಯೋ ಇಲ್ವೋ ಅಂತ ನೀವು ಕಾಲ್ ಮಾಡಿ ಅಂತ ಪಾಪ ಅವ್ರು ನನಗೆ ಹೇಳಿದರು. ನಾನು ಇಲ್ಲಿ ಹೊರದೇಶದಲ್ಲಿ ಇರೋದ್ರಿಂದ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವರು ಬೇರೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು. ಬಟ್ ಅವ್ರು ಹೇಳಿದರು, ವಾಟ್ಸಪ್ಪಲ್ಲಿ ನಾನು ಅವ್ರಿಗೆ ವಾಯ್ಸ್ ಮೆಸೇಜಸ್ ಎಲ್ಲ ಮಾಡಿದೆ. ಪಾಪ ತುಂಬ ಚೆನ್ನಾಗಿ ಅವರು ನನಗೆ ರೆಸ್ಪಾನ್ಸನ್ನು ಮಾಡಿದರು. ನೀವು ಇದನ್ನು ಟ್ರೈ ಮಾಡಿ ನೋಡಿ ಫಸ್ಟಿಗೆ ಅಂತ. ಅದೆಲ್ಲ ನಾನು ನೋಡಿದೆ. ಅದು ನೋಡಿದ್ರೂ ಕೂಡ ಎಲ್ಲ ಅವರು ಸರ್ ಹೇಳಿರೋ ಪ್ರಕಾರನೇ ಇದೆ. ಬಟ್ ಆದರೂ ನನಗೆ ಅಪ್ಲೈ ನಾವು ಬಟನ್ನೇ ತೋರಿಸ್ತಾ ಇಲ್ಲ. ಏನಾಯಿತು ಅನ್ನೋದೇ ಒಂದು ಕ್ವಶನ್ ಆಗಿಬಿಟ್ಟಿತ್ತು. ನಂತರವಾಗಿ ಏನಾಯಿತು ಅಂದರೆ, ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಂತ ಹೋದಾಗ ನನಗೆ ಮಾನಿಟೈಸೇಷನ್ ಆನ್ ಅನ್ನೋ ಬಟನ್ನು ನನಗೆ ಸಿಂಬಲ್ದು ಬಂದು ತೋರಿಸ್ತಾ ಇದೆ. ಸೊ ಇದ್ಯಾಕೆ ಬಂದು ತೋರಿಸ್ತಿದೆ? ಅವಾಗ ನನ್ನ ಹಸ್ಬೆಂಡು ಮಾಹಿತಿ ಗೊತ್ತೇ ಇಲ್ಲ ಅಲ್ಲ ನಮಗೆ, ಆವಾಗ ಈ ಥರ ಆಗುತ್ತೆ ಅಂತ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ.
ಅವಾಗ ನನ್ನ ಹಸ್ಬೆಂಡ್ ಹೇಳಿದರು, ಮೋಸ್ಟ್ಲಿ ನಿಂದು ವಾಚಿಂಗ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆಯಲ್ಲ, ಮಾನಿಟೈಸೇಷನಿಗೆ ನೀವು ಅಪ್ಲೈ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಈ ಥರ ತೋರಿಸ್ತಿದೆ ಅನಿಸುತ್ತೆ ಅಂತ ಅಂದರು. ಅದನ್ನು ಆನ್ ಮಾಡೋಕ್ಕೂ ಭಯ, ಬಿಕಾಸ್ ನಾನು ಮಾನಿಟೈಸೇಷನಿಗೆ ಅಪ್ಲೈನೇ ಮಾಡಿಲ್ಲ, ನನ್ನ ಮಾನಿಟೈಸೇಷನ್ನೇ ಆನ್ ಆಗಿಲ್ಲ, ಇದು ಹೇಗಪ್ಪ ಈ ಬಟನ್ ತೋರಿಸ್ತಿದೆ ಅಂತ. ನಂತರ ನಾನು ಮತ್ತೆ ಸರ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ಸರ್ ಈ ಥರ ನನಗೆ ತೋರಿಸ್ತಾ ಇದೆ ಅಂದ್ಬಿಟ್ಟು ಸ್ಕ್ರೀನ್ಶಾಟ್ ಎಲ್ಲ ಮಾಡಿಬಿಟ್ಟು ಅವರಿಗೆ ಕಳಿಸಿದೆ. ಆವಾಗ ಸರ್ ನನಗೆ ಸಜೆಷನನ್ನು ಕೊಟ್ಟರು. ಇಲ್ಲ, ನಿಮ್ದು ಆ್ಯಕ್ಚುಲಿ ಮಾನಿಟೈಸೇಷನ್ ಆನ್ ಆಗಿದೆ ಮೇಡಮ್ ಅಂತ ಹೇಳಿದರು ಅವರು ನನಗೆ. ನಂತರ ನನಗೆ ನೆನಪಾಯಿತು ನೋಡಿ ಫ್ರೆಂಡ್ಸ್, ನಂದು ಫಸ್ಟಲ್ಲಿ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತಾರಲ್ಲ, ಆವಾಗ ನಾನು ಆಫ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೆ. ಆವಾಗ ನನಗೆ 3006 ಅವರ್ ವಾಚಿಂಗ್ ಟೈಮ್ ಆಗಿತ್ತು. ಸೊ 500 ಸಬ್ಸ್ಕ್ರೈಬರ್ಸ್ ಆಗಿದ್ರು, ಅಂದರೆ 650 ಏನೋ ಸಬ್ಸ್ಕ್ರೈಬರ್ಸ್ ಆಗಿದ್ರು. ಆವಾಗ ನಾನು ಅಪ್ಲೈ ಮಾಡಿಬಿಟ್ಟಿದ್ದೆ ಅದನ್ನು. ಸೊ ಆಲ್ರೆಡಿ ನನ್ನ ಚಾನಲ್ ಆಲ್ರೆಡಿ ಚೆಕ್ ಆಗೋಗಿದೆ, ಎಲ್ಲ ಕ್ಲಿಯರ್ ಆಗಿದೆ ನನ್ನ ಚಾನಲ್ ಬಗ್ಗೆ. ಸೊ ಯಾವಾಗ ನಾನು 1000 ಕಂಪ್ಲೀಟ್ ಮಾಡಿದ್ನೋ ಅದು ಮಾನಿಟೈಸೇಷನ್ದು ಆನ್ ಆಗಿದೆ. ಬಟ್ ನಾನು ಅದನ್ನು ಆನ್ ಮಾಡ್ಕೊಳ್ಳೋದು ನನಗೆ ಗೊತ್ತಾಗಲಿಲ್ಲ. ಅವಾಗ ನೋಡಿದರೆ ನನಗೆ ಮೊನ್ನೆ ದಸರಾ ಮೂಮೆಂಟ್ ಅಲ್ವಾ, ನವರಾತ್ರಿದು ವಿಡಿಯೋಸು ನಾನು ಹಾಕಿದ ಎಲ್ಲ ವಿಡಿಯೋಸು ತುಂಬ ಚೆನ್ನಾಗಿ ಓಡ್ತು. 51,000, 14,000 ಶಾರ್ಟ್ಸ್ ಆಯಿತು, ಹಾಗೆ 18,000, 16,000, 8,000 ಹೀಗೆ ಪ್ರತಿಯೊಂದು ದಿನದ ವಿಡಿಯೋಸ್ಗಳು ನನಗೆ ತುಂಬ ಒಳ್ಳೆಯ ವ್ಯೂಸ್ ಬಂತು. ಬಟ್ ಆ ಟೈಮಲ್ಲಿ ನನಗೆ ಮಾನಿಟೈಸೇಷನ್ ಬಟನ್ ಆನ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗಲಿಲ್ಲ ನೋಡಿ. ಆ ಥರ ಏನಾದರೂ ನಾನು ಮಾಡ್ಕೊಂಡಿದ್ದೆ ಅಂದಿದ್ರೆ ನನಗೆ ಸ್ವಲ್ಪ ಅರ್ನಿಂಗ್ ಕೂಡ ಆಗ್ತಾ ಇತ್ತು. ಬಟ್ ನನಗೆ ಆ ಮಾಹಿತಿ ಗೊತ್ತಾಗಲಿಲ್ಲ. ನಂತರವಾಗಿ ನಾನು ಸರ್ಗೆ ಅದನ್ನು ಕಳಿಸಿದ ಮೇಲೆ ಸರ್ ಹೇಳಿದರು, ನೆಕ್ಸ್ಟಿಂದ ಯಾವುದೇ ವಿಡಿಯೋ ನಾನು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದು ಅದಕ್ಕೆಲ್ಲ ಆನ್ ಮಾಡ್ಕೊಂಡ್ಬಿಟ್ಟು ನಾನು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಸರ್ ನನಗೆ ಹೇಳಿದರು, $10 ಕಂಪ್ಲೀಟ್ ಆಗಬೇಕು, ಆವಾಗ ನಿಮಗೆ ಮತ್ತೆ ಒಂದು ಮೇಲ್ ಬರುತ್ತೆ, ಆವಾಗ ಆ್ಯಡ್ಸೆನ್ಸ್ ಪಿನ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದರು. ಓಕೆ ಸರ್ ಅಂತ ಹೇಳಿ ಅಂದ್ಕೊಂಡೆ. ಅವರು ಹೇಳಿ ಒಂದು 5-6 ದಿನದಲ್ಲೇ ನನಗೆ $10 ಕೂಡ ಕಂಪ್ಲೀಟ್ ಆಗಿಬಿಡ್ತು. ಯಾಕಂದರೆ ಅವಾಗ ತುಂಬ ಟ್ರೆಂಡಿಂಗ್ ಇತ್ತು, ನವರಾತ್ರಿದು ಅಲ್ವಾ. ಆ ಟೈಮಲ್ಲಿ ನಾನು ಹಾಕಿದಂಥ ಎಲ್ಲ ವಿಡಿಯೋಸ್ಗಳು ತುಂಬ ಚೆನ್ನಾಗಿ ಓಡಿದ್ವು. ಸಡನ್ಲಿ ಎಲ್ಲ ಕಂಪ್ಲೀಟ್ ಕೂಡ ಆಯಿತು. ಆವಾಗ ಮತ್ತೆ ನಾನು ಸರ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ಆವಾಗ ಸರ್ ತುಂಬ ಕನ್ಸರ್ನನ್ನು ತೋರಿಸಿದ್ರು. ಅವರು ನನಗೆ ಹೇಳಿದರು, ನೋಡಿ ನೀವು ತಪ್ಪಾಗಿ ತುಂಬಲಿಕ್ಕೆ ಹೋಗಬೇಡಿ, ಆ್ಯಡ್ಸೆನ್ಸ್ ಪಿನ್ನು ತುಂಬಾ ಇಂಪಾರ್ಟೆಂಟು, ಅದನ್ನು ಮಿಸ್ ಮಾಡ್ಕೊಂಡ್ವಿ ಅಂತಂದರೆ ನೀವು ಇಷ್ಟು ದಿನ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಕರೆಕ್ಟಾಗಿ ನೀವು ಅಡ್ರೆಸ್ದೋದು ಎಲ್ಲ ಏನೇನಿದೆ ವೆರಿಫಿಕೇಷನ್ ಎಲ್ಲ ID ವೆರಿಫಿಕೇಷನ್ನು ಅದು ಪ್ರತಿಯೊಂದನ್ನು ನೀಟಾಗಿ ಫಿಲ್ ಮಾಡಿ ಅಂತ ಹೇಳಿದರು. ನಾನು ಸರ್ಗೆ, ಸರ್ ಓಕೆ, ನನಗೆ ಏನೇ ಪ್ರಾಬ್ಲಮ್ ಇದ್ದರೂ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ ಸರ್ ಅಂತ ಹೇಳಿ ಅಂದ್ಬಿಟ್ಟು ನಾನು ಅವರಿಗೆ ವಾಯ್ಸ್ ಮೆಸೇಜಸ್ನ ಮಾಡ್ತಾಯಿದ್ದೆ. ಪಾಪ ಅವರು ನನಗೆ ತುಂಬ ಚೆನ್ನಾಗಿಯೇ ರೆಸ್ಪಾನ್ಸ್ ಮಾಡಿದರು. ಸೊ ನಾನು ಅವರಿಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ. ಅವರು ಕೊಟ್ಟಂಥ ಒಂದು ಸಜೆಷನಿಂದ ನಾನು ಕಂಪ್ಲೀಟ್ ಮಾಡಿಕೊಂಡೆ. ನನಗೆ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು. ನಮಗೆ ನೋಡಿ ಈ ಥರ ಗೈಡ್ ಮಾಡೋರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ನಾವು ವಿಡಿಯೋಸ್ ಮಾಡ್ತೀವಿ, ಹಾಕ್ತೀವಿ, ಬಟ್ ನಮಗೆ ಯೂಟ್ಯೂಬಿನ ಬಗ್ಗೆ ಎಲ್ಲ ರೂಲ್ಸ್ಗಳು ಗೊತ್ತಿರೋದಿಲ್ಲ. ಆವಾಗ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಏನೋ ಒಂದು ಮಿಸ್ಟೇಕು ಕೂಡ ನಾವು ಮಾಡ್ಕೊಂಡ್ಬಿಡ್ತೀವಿ, ಅದನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ. ಆವಾಗ ನಮಗೆ ಈ ಥರ ಟೆಕ್ನಿಕಲ್ ಚಾನಲ್ನವರು ತುಂಬಾ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ನೀವು ಕೂಡ ನಾನು ಇವತ್ತು ಹೇಳ್ತಾ ಇದ್ದೀನಿ, ಸರ್ ಅಂತರೂ ತುಂಬಾ ಪೇಷನ್ಸಿಂದ ತುಂಬ ನೀಟಾಗಿ ಎಲ್ಲದನ್ನು ಹೇಳ್ಕೊಡ್ತಾರೆ. ಅವರು ಒಂದು ಚಾನಲ್ನ ನೀವು ವಿಸಿಟ್ ಮಾಡಿ ನೋಡಿದರೂ ಸಾಕು, ನಾವು ಎಲ್ಲ ಥರದ್ರಲ್ಲೂ ಡೀಟೇಲಾಗಿ ಪ್ರತಿಯೊಂದೂ ಮಾನಿಟೈಸೇಷನ್ ಆಗಿರ್ಬೋದು, ಆ್ಯಡ್ಸೆನ್ಸ್ ಪಿನ್ ID ವೆರಿಫಿಕೇಷನ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ವಿಡಿಯೋಸ್ ಇದೆ. ನೀಟಾಗಿ ಅವ್ರದ್ದು ವಿಡಿಯೋಸ್ ನೋಡ್ತಾನೆ ನಾವೇ ಓನಾಗಿ ಎಲ್ಲ ಫಿಲ್ ಮಾಡ್ಕೊಳ್ತಾ ಹೋಗ್ಬೋದು. ಸರ್ ಥ್ಯಾಂಕ್ ಯು, ನಿಮ್ಮಿಂದ ನನಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಾನು ಅದನ್ನು ಅಪ್ಲೈ ಮಾಡಿದೆ. ನನಗೆ 10 ಡೇಸಲ್ಲೇ ನನಗೆ ಆ್ಯಡ್ಸೆನ್ಸ್ ಪಿನ್ ಬಂತು. ಇವತ್ತು ನಾನು ನಿಮಗೆ ಆ್ಯಡ್ಸೆನ್ಸ್ ಪಿನ್ನ ನನ್ನ ಕೈಯಲ್ಲಿ ಇಲ್ಲ, ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ನಾನು ಇಂಡಿಯಾದ ಅಡ್ರೆಸ್ನ ಕೊಟ್ಟಿದ್ದೆ. ನಾನಿರೋದು ಇಲ್ಲಿ ಫಾರಿನಲ್ಲಿ, ಇಲ್ಲಿ ಅಡ್ರೆಸ್ನ ಕೊಟ್ಬಿಟ್ಟು ಮತ್ತೆ ನನಗೆ ಆ್ಯಡ್ಸೆನ್ಸ್ ಪಿನ್ ಇಲ್ಲಿಗೆ ಬರಲಿಲ್ಲ ಅಂತ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಂತಂದ್ಬಿಟ್ಟು ಸರ್ ಹತ್ರ ಗೈಡೆನ್ಸ್ ತೊಗೊಂಡೆ. ಸರು ನೀವು ಇಂಡಿಯಾದ ಅಡ್ರೆಸ್ನೇ ಕೊಟ್ಬಿಡಿ ಅಂತ ಹೇಳಿದರು. ಹಾಗಾಗಿ ನನ್ನ ಕರ್ನಾಟಕದ ನನ್ನ ಮನೆಯ ಅಡ್ರೆಸ್ಸನ್ನೇ ಕೊಟ್ಟೆ. ಅಲ್ಲಿಗೆ 10 ಡೇಸಲ್ಲೇ ಬಂದು ರೀಚ್ ಆಯಿತು. ನಂತರ ನನ್ನ ಮಾವನವರು ಅದರದ್ದು ಫೋಟೋಸ್ ಎಲ್ಲ ತೆಕ್ಕೊಂಬಿಟ್ಟು ಏನು ಪಿನ್ ಇದೆ ಅದನ್ನೆಲ್ಲ ಸೆಂಡ್ ಮಾಡಿದರು. ನಂತರ ನಾನು ಅದನ್ನು ಅಪ್ಲೋಡನ್ನು ಮಾಡಿದೆ. ಸೊ ಎಲ್ಲ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಯಿತು. ನನ್ನ ಈಗ ಜರ್ನಿ ಹಾಗೆ ಹೋಗ್ತಾ ಇದೆ. ಸಾಧ್ಯವಾದ ಟೈಮಲ್ಲಿ ವಿಡಿಯೋಸ್ನ ಮಾಡಿ ಹಾಕ್ತಾ ಇದ್ದೀನಿ. ನೀವು ಯೂಟ್ಯೂಬರ್ಸ್ಗೆ ಹೇಳೋ ಅಂಥದ್ದು ಏನು ಅಂತಂದರೆ, ನಾನು ಸೀರಿಯಸ್ ಆಗಿ ಇಲ್ದೇನೆ
ಆ, ನ ಒಂದೇ ಸಾರಿ ಸೀರಿಯಸ್ ಆಗಿಬಿಟ್ಟು ಕಂಟಿನ್ಯೂವಸ್ ಆಗಿ ವಿಡಿಯೋಸ್ನ ಮಾಡಿದೆ. ಹಾಗಾಗಿ ಸಡನ್ನಾಗಿ ಗ್ರೋ ಕೂಡ ಆಗಿಬಿಟ್ಟೆ, ಸಡನ್ನಾಗಿ ಎಲ್ಲ ಕಂಪ್ಲೀಟ್ ಕೂಡ ಆಗಿಬಿಡ್ತು. ಸೊ ನಾನು ನಿಮಗೆ ಹೇಳುವಂತಹ ಒಂದು ಟಿಪ್ಸ್ ಏನಪ್ಪ ಅಂತ ಹೇಳಂತಂದರೆ, ಡೈಲಿ ವಿಡಿಯೋ ಹಾಕಿ. ಯೂಟ್ಯೂಬಲ್ಲಿ ಯಾವ ವಿಡಿಯೋ ಹೋಗುತ್ತೆ, ಯಾವ ವಿಡಿಯೋ ಹೋಗಲ್ಲ ಒಂದೂ ಕೂಡ ಗೊತ್ತಾಗೋದಿಲ್ಲ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಾವು ಹೊಸಬ್ರಾಗಿರೋದ್ರಿಂದ ನಮ್ಮ ವಿಡಿಯೋಸ್ನ ನೋಡೋ ಅಂಥದ್ದು ಕಡಿಮೆ. ಹಾಗೆಯೇ ಡೇ ಬೈ ಡೇ ನಮ್ಮ ವಿಡಿಯೋಸ್ಗಳು ಡೈಲಿ ನಾವು ಹಾಕ್ತಾ ಹೋದ್ವಿ ಅಂದರೆ ಒಂದಲ್ಲ ಒಂದು ಟಾಪಿಕ್ ಒಬ್ರಿಗೆ ಇಷ್ಟ ಆಗೇ ಆಗುತ್ತೆ. ಆವಾಗ ಅವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾರೆ, ನೋಡ್ತಾರೆ, ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡ್ತಾರೆ, ಸಬ್ಸ್ಕ್ರೈಬರ್ ಕೂಡ ಹಾಕ್ತಾರೆ. ಆದರೆ ನೀವು ಯಾವತ್ತೂ ಪ್ರಯತ್ನ ಮಾತ್ರ ಬಿಡಬೇಡಿ. ಇದು ನನ್ನ ಸ್ವಂತ ಅನುಭವದ ಮಾತು. ನಾವು ನೋಡಿ, ನಾನು ಅದನ್ನೇ ಹೇಳಿದ್ನಲ್ಲ, ಕಂಟಿನ್ಯೂವಸ್ ಆಗಿ ನವರಾತ್ರಿ ನನ್ನ 4-5 ದಿನ ಇತ್ತು ಏನೋ ಅನಿಸುತ್ತೆ. ಅವಾಗಿಂದ ನಾನು ವಿಡಿಯೋಸ್ನ ಹಾಕಲಿಕ್ಕೆ ಶುರು ಮಾಡಿದಳು. ಸ್ಟಿಲ್ ನವರಾತ್ರಿ ಮುಗಿಯೋವರೆಗೂ ದಿನಕ್ಕೆ 2 ವಿಡಿಯೋನೂ ಹಾಕಿದ್ದೀನಿ, 3 ವಿಡಿಯೋನೂ ಹಾಕಿದ್ದೀನಿ ಆ್ಯಂಡ್ 1 ವಿಡಿಯೋನೂ ಹಾಕಿದ್ದೀನಿ. ಆವಾಗ ಒಂದಕ್ಕೊಂದು ರಿಲೇಟೆಡ್ ಆಗ್ತಾ ಹೋಗುತ್ತೆ. ಒಂದು ವಿಡಿಯೋ ನೋಡಲಿಕ್ಕೆ ಅಂತ ನಮ್ಮ ಚಾನಲ್ ಮೇಲೆ ಬಂದಂತಹ ವ್ಯೂವರ್ಸು ಅವರಿಗೆ ನಾವು ಹೇಳಿರ್ತಕ್ಕಂತಹ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅನ್ನೋದಾದರೆ ಅವರು ನಮ್ಮ ಉಳಿದ ವಿಡಿಯೋಗಳನ್ನು ನೋಡ್ತಾ ಹೋಗ್ತಾರೆ. ಆಗ ಸಡನ್ನಾಗಿ ನಮಗೆ ವಾಚಿಂಗ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಹೆಚ್ಚಿಗೆ ಆಗ್ತಾರೆ. ಆದ ಕಾರಣದಿಂದ ದಿನನಿತ್ಯ ವಿಡಿಯೋಸ್ನ ಹಾಕ್ತಾ ಹೋಗಿ. ಸ್ವಲ್ಪ ತಮ್ನೇಲು ಹಾಗೇನೆ ಟೈಟಲ್ ಏನು ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ಸ್ಟಿಲ್ ನನಗೆ ಅದು ತುಂಬಾ ಕನ್ಫ್ಯೂಸ್ ಆಗುತ್ತೆ. ಟೈಟಲ್ಸ್ ಏನು ಕೊಡಬೇಕು ಅಂತಲೇ ನನಗೂ ಗೊತ್ತಾಗೋದಿಲ್ಲ. ಕೊಡ್ತೀನಿ ಸಮ್ ಟೈಮ್, ಅದು ಸಡನ್ನಾಗಿ ರೆಕಮೆಂಡ್ ಆಗೋದೇ ಇಲ್ಲ. ಆಮೇಲೆ ನಂತರ ಮೇ ಬಿ ಇದು ತಪ್ಪು ಅನಿಸುತ್ತೇನೋ ಅಥವಾ ಇನ್ನೊಂದು ಏನಾದ್ರು ಚೇಂಜಸ್ ಮಾಡೋಣ ಅಂತ ಹೇಳಿಬಿಟ್ಟು 1-2-3 ಅವರ್ಸ್ ಬಿಟ್ಟು ಮತ್ತೆ ಚೇಂಜ್ ಮಾಡ್ತೀನಿ. ಆವಾಗ ಮತ್ತೆ ಅದು ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ, ಅವಾಗ ಮತ್ತೆ ಸ್ವಲ್ಪ ವ್ಯೂಸ್ ಹೆಚ್ಚಿಗೆ ಆಗುತ್ತೆ. ಆ ಥರ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ತುಂಬ ಥರ ಫೇಸ್ ಮಾಡ್ತಾ ಹೋಗ್ಬೋದು. ನಾನು ಆ ಒಂದು 20 ಡೇಸಲ್ಲೇ ಇಷ್ಟೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಟ್ಟೆ. ನನ್ನ ವಾಚಿಂಗ್ ಅವರ್ಸು, ಸಬ್ಸ್ಕ್ರೈಬರ್ಸು ಎಲ್ಲನೂ ಆಗೋಗ್ಬಿಡ್ತು. ಸುಮಾರು ಒಂದು 2.5 ಲಕ್ಷದ ಮೇಲೆ ನನಗೆ ಆ ಟೈಮಲ್ಲಿ ವ್ಯೂಸ್ ಬಂತು ಅಂತಲೇ ನಾನು ಹೇಳ್ಬೋದು. ಹೀಗೆ ನನ್ನ ಜರ್ನಿ ಸಾಕ್ಕೊತಾ ಬಂತು. ಮುಂದೆ ಹೇಗೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸ್ಟಿಲ್ ನನ್ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಹಾಗೆ ನವರಾತ್ರಿ ಸಂದರ್ಭದಲ್ಲಿ ಎಷ್ಟೋ ಜನ ಯೂಟ್ಯೂಬರ್ಸು ನನ್ನ ವಿಡಿಯೋಗಳನ್ನು ನೋಡಿಬಿಟ್ಟು ಲೈಕು ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿದ್ದೀರಾ. ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ನಿಮಗೆ ಸಮಯ ಕೂಡ ಇರೋದಿಲ್ಲ ನಿಮಗೆ ವಿಡಿಯೋಸ್ಗಳನ್ನು ಮಾಡೋದು, ಹಾಕೋ ಅಂಥದ್ರಲ್ಲಿ ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನನ್ನ ವಿಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿದ್ದೀರಲ್ಲ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಕೂಡ ಅಷ್ಟೇ, ನನ್ನ ಚಾನಲ್ಗೆ ಬಂದು ವಿಸಿಟ್ ಮಾಡಿ ಕಮೆಂಟ್ ಮಾಡಿದಾರಲ್ವಾ, ಸೊ ನಾನು ಅವರಿಗೆ ಥ್ಯಾಂಕ್ಫುಲ್ ಆಗಿರಬೇಕು ಅನ್ನೋದು ನನ್ನ ಒಂದು ಥಿಂಕಿಂಗ್. ಅದಕ್ಕೋಸ್ಕರ ನಾನು ಕೂಡ ರಿಟರ್ನ್ ಅವರ ಚಾನಲ್ಲಿಗೆ ಹೋಗಿಬಿಟ್ಟು ಅವ್ರ ಚಾನಲಲ್ಲಿ ಯಾವುದಾದ್ರೂ ಒಂದು ವಿಡಿಯೋನಾದ್ರೂ ಆಗಲಿ ನಾನು ವಿಡಿಯೋ ಫುಲ್ ನೋಡಿ ಅವರಿಗೆ ಲೈಕ್ ಕಮೆಂಟ್ ಕೂಡ ಮಾಡಿದ್ದೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಅದರಲ್ಲಿ ಏನಿದೆ, ನಾವೆಲ್ಲರೂ ಯೂಟ್ಯೂಬ್ ಅಂದಮೇಲೆ ನಾವೆಲ್ಲರೂ ಒಂದೇ ಫ್ರೆಂಡ್ಸ್. ಎಲ್ಲರೂ ಒಂದಲ್ಲ ಒಂಥರ ಕಷ್ಟಪಡಬೇಕು, ವಿಡಿಯೋಸ್ನ ಹಾಕಬೇಕು. ಗ್ರೋ ಆಗಲಿಕ್ಕೋಸ್ಕರ ತುಂಬ ಕಷ್ಟ ನಾವು ಪಡಲೇಬೇಕು. ಅದಕ್ಕಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇರೋಣ. ನೀವು ಸಪೋರ್ಟ್ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ. ಹಾಗೆ ನನ್ನ ಎಲ್ಲ ವ್ಯೂವರ್ಸಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಬನ್ನಿ 1-2 ವಿಡಿಯೋಗಳು ನಿಮಗೆ ಇಷ್ಟ ಆಗದೇ ಇರಬಹುದು, ಆದರೆ ಮತ್ತೆ ನಿಮಗೆ ಇಷ್ಟವಾಗುವಂಥ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ನಾವು ಹಾಕ್ತಾನೇ ಇರ್ತೀವಿ. ನಿಮಗೆ ಸಮಯ ಸಿಕ್ಕಾಗ ಬಂದು ವಿಸಿಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.